ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೋಟಿಯನ್ನು ಎಲ್ಲರೂ ತಿಂದಿರ್ತೀರ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬಟ್ ಈ ಥರ ಚಾಟ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಬೋಟಿ ಚಾಟ್ ಮಸಾಲ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಬೋಟಿ, ಸೇವು, ಖಾರದ ಕಡಲೆಬೀಜ, ಅಚ್ಕಾರದ ಪುಡಿ, ಗರಂ ಮಸಾಲ, ಹಾಗೆಯೇ ಚಾಟ್ ಮಸಾಲ. ಜೊತೆಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ. ಇಷ್ಟು ಇಂಗ್ರೀಡಿಯೆಂಟ್ಸು. ನಾನು ಈರುಳ್ಳಿ, ಟೊಮೊಟೊ ಮೀಡಿಯಮ್ ಸೈಜ್ ಒಂದು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆಯೇ ಕ್ಯಾರೆಟು ಒಂದು ಮೀಡಿಯಮ್ ಸೈಜ್ ತೊಗೊಂಡು ತುರ್ಕೊಂಡು ಇಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ನಂತರ ಚಾಟ್ ಮಸಾಲಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ. ಖಾರ ಕಡಿಮೆ ತಿನ್ನೋದಾದರೆ ಹಾಫ್ ಸ್ಪೂನ್ ಹಾಕ್ಕೊಬೋದು. ಯಾಕೆಂದರೆ ಖಾರದ ಪುಡಿ ತುಂಬ ಖಾರ ಇರುತ್ತೆ. ಅದಕ್ಕೋಸ್ಕರ ಖಾರದ ಪುಡಿ ಅಂತೂ ನೀವು ಖಾರ ತಿನ್ನೋದೇ ಇಲ್ಲ ಅಂತಂದರೆ ಒಂದು 1/4 ಸ್ಪೂನು, ಹಾಫ್ ಸ್ಪೂನ್ ರೇಂಜಲ್ಲಿ ಹಾಕ್ಕೊಳ್ಳಿ. ಒಂದೊಂದಾಗೆ ಈ ಥರ ಮಸಾಲ ಪದಾರ್ಥಗಳನ್ನು ಹಾಕೋಬೇಕು. ನೀವು ಈ ಥರ ಚಾಟ್ ಮಸಾಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ರೋಡ್ ಸೈಡ್ ತಿಂದು ಅಭ್ಯಾಸ ಆಗಿರೋರು ಮನೆಯಲ್ಲೇ ಈ ಥರ ಒಂದು ಬಾರಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ನಾನು 1 ಸ್ಪೂನು ಅಥವಾ 2 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ 2 ಸ್ಪೂನ್ ಹಾಕ್ಕೋಬೋದು, ಇಲ್ಲ ಆಯಿಲ್ ಜಾಸ್ತಿ ತಿನ್ನಲ್ಲ ಅಂದರೆ 1 ಸ್ಪೂನ್ ಹಾಕ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಉಪ್ಪು ಹಾಕೋಬೇಡಿ, ಯಾಕೆಂದರೆ ಮಸಾಲ ಪದಾರ್ಥಗಳಲ್ಲಿ ಮತ್ತು ಬೋಟಿಯಲ್ಲಿ ಉಪ್ಪಿನ ಅಂಶ ಇರೋದರಿಂದ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಳ್ಳಿ. ಒಂದು ಹಾಫ್ ಸ್ಪೂನಷ್ಟು, ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಆ ಥರ ಹಾಕ್ಕೊಳ್ಳಿ. ನಂತರ ನಾನು ಕಾಂಗ್ರೆಸ್ ಕಡಲೆಬೀಜನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚುರುಮುರಿ ಐಟಮ್ಸು, ಮಸಾಲ ಐಟಮ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಮತ್ತು ಸೇವು ನಿಮಗೆ ಎಷ್ಟು ತುಂಬ ಬೇಕು ಅನಿಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟು. ನಿಮಗೆ ಕೆಲವ್ರಿಗೆ ಕಡಲೆಬೀಜ ತುಂಬ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ತುಂಬ ಇಷ್ಟ ಇರೋರು ಜಾಸ್ತಿ ಹಾಕ್ಕೋಬೋದು. ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ತಿನ್ನೋಕ್ಕೆ ಇಷ್ಟ ಇಲ್ಲದೆ ಇರೋರು ಕಡಲೆಬೀಜನ ಕಡಿಮೆ ಹಾಕ್ಕೋಬೋದು. ಆ ಥರ ನಿಮಗೆ ಯಾವ ಥರ ಮೆಷರ್ಮೆಂಟ್ ಬೇಕೋ ಆ ಥರ ಹಾಕ್ಕೊಂಡು ತಿನ್ಕೋಬೋದು. ಕಡಲೆಬೀಜ, ಚಾಟ್ ಮಸಾಲ ಮಿಕ್ಸ್ ಮಾಡುವಾಗ ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದಮೇಲೆ ಬೋಟಿಯನ್ನು ನಾನು ತಗೊಳ್ತಾ ಇದ್ದೀನಿ. ಫ್ರೆಶ್ ಬೋಟಿ ಅಂದರೆ ಬೋಟಿ ಚಿಪ್ಸ್ ಎಲ್ಲ ಮಾಡ್ತಾರಲ್ಲ ಅಲ್ಲಿಂದ ತೊಗೊಂಡು ಬಂದಿದ್ದು. ಈ ಥರ ಪೀಸ್ ಮಾಡ್ಕೋಬೇಕು. ಒಂದು ತುಂಬ ಉದ್ದನೇ ಬೋಟಿ ಅಲ್ಲ, ಇದು ಸ್ಮಾಲ್ ಸೈಜ್ ಬೋಟಿ. ಸೊ ಈ ಥರ ನಿಧಾನಕ್ಕೆ ಪೀಸ್ ಮಾಡ್ಕೊಬೇಕು. ಒಂದೊಂದಾಗೆ ಪೀಸ್ ಫುಲ್ಲು ಮುರಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಜಾಗ್ರತೆಯಿಂದ ನಿಧಾನಕ್ಕೆ ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಆವಾಗ ಮಸಾಲ ಹಾಕೋದಕ್ಕೆ ಕರೆಕ್ಟಾಗಿರುತ್ತೆ. ಪೀಸಾಗಿ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಮಸಾಲ ಪದಾರ್ಥಗಳನ್ನ ಹಾಕೋಕ್ಕೆ. ಸೊ ಕರೆಕ್ಟಾಗಿರಬೇಕು. ಹಾಫ್ ಬೋಟಿ ಈ ಥರ ನೀಟಾಗಿದ್ದರೆ ಮಸಾಲ ಪದಾರ್ಥಗಳು ಹಾಕೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಹಾಗೆ ತಿಂದಿರ್ತೀರ ಅಂದ್ಕೊಳ್ತೀನಿ ಬೋಟಿನ. ಚೆನ್ನಾಗಿರುತ್ತೆ. ನನಗಂತೂ ಬೋಟಿ ತುಂಬ ಇಷ್ಟ. ಸ್ಕೂಲ್ ಡೇಸಲ್ಲೆಲ್ಲ ಬೋಟಿ ತಿಂತಾಯಿದ್ದೆ ನಾನು. ಬಟ್ ಈ ಥರ ಚಾಟ್ ಮಸಾಲದಲ್ಲಿ ಬೋಟಿನ ಯೂಸ್ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ನನಗೂ ಸಹ ಗೊತ್ತಾಗಿದ್ದು. ಅದಕ್ಕೆ ಈ ಥರ ಮನೇಲೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ನಾರ್ಮಲಿ ಚಾಟ್ ಸೆಂಟರು, ಚುರುಮುರಿ ಸೆಂಟರಲ್ಲೆಲ್ಲ ಎಲ್ಲ ಥರ ಮಸಾಲಗಳನ್ನ ಮಾಡ್ತಾರೆ, ಚಾಟ್ಗಳನ್ನ. ಸೊ ಅಲ್ಲಿ ನಾನು ನೋಡಿ ತಿಳ್ಕೊಂಡಿದ್ದು. ಮನೇಲೂ ಮಾಡೋಣ ಅಂತ ಅಂದ್ಕೊಂಡೆ. ಮಿಕ್ಸ್ ಮಾಡ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ನ ಪೀಸ್ ಮಾಡ್ಕೊಂಡಿರುವ ಬೋಟಿ ಮೇಲೆ ಈ ಥರ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಸಹ ರುಚಿಸುತ್ತೆ. ಹದವಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕ್ಯಾರೆಟು, ಈರುಳ್ಳಿ, ಟೊಮೊಟೊ, ಕಡಲೆಬೀಜ, ಸೇವು, ಮಸಾಲ ಪದಾರ್ಥಗಳು ಎಲ್ಲನೂ ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ. ಜೊತೆಗೆ ಬೋಟಿ ಜೊತೆ ತಿನ್ನೋಕ್ಕೆ ಮಜ್ವಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಮನೇಲಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ಉಪ್ಪು ಖಾರ ಕಡಿಮೆ ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಖಾರ ತಿನ್ನದೇ ಇದ್ದರೆ, ಸ್ವಲ್ಪ ಜಾಸ್ತಿ ತಿನ್ನೋದಾದ್ರೆ ನೋಡಿಕೊಂಡು ಜಾಸ್ತಿ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ನ ಬೋಟಿ ಮೇಲೆ ಈ ಥರ ಹಾಕ್ಕೊಂಡ್ಮೇಲೆ ನೀವು ಅದ್ರ ಮೇಲೂ ಸಹ ಖಾರದ ಕಡಲೆಬೀಜ ಮತ್ತು ಸೇವು ಎರಡನ್ನೂ ಹಾಕ್ಕೋಬೋದು. ಅದು ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಈ ಥರ ಹಾಕ್ಕೊಳ್ಳೋದ್ರಿಂದ
ತಿನ್ನೋದಕ್ಕೆ ಇನ್ನೂ ಸಹ ಖುಷಿಯಾಗುತ್ತೆ. ನಾನು ನಾರ್ಮಲಿ ಈ ಕಡಲೆಬೀಜ ಮತ್ತು ಸೇವು ಜಾಸ್ತಿ ಉಪಯೋಗಿಸ್ತೀನಿ. ಕೆಲವರಿಗೆ ಇಷ್ಟ ಆಗೋದಿಲ್ಲ ಕಡಲೆಬೀಜ ಸೇವು, ಸೊ ಅಂಥವರು ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ನಾನಂತೂ ಯಾವಾಗಲೂ ಈ ಥರ ಚಾಟ್ ಏನೇ ಪ್ರಿಪೇರ್ ಮಾಡಿದ್ರೂ ಎಕ್ಸ್ಟ್ರಾ ಕಡಲೆಬೀಜ ಎಕ್ಸ್ಟ್ರಾ ಸೇವು ಹಾಕ್ಕೊಳ್ತೀನಿ. ನೀವು ಸಹ ಮನೆಯಲ್ಲಿ ಬೋಟಿ ಚಾಟ್ ಮಸಾಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.